ಐಡಿಯಲ್ ಅಪ್ಸೆಟ್ ಮಂಡ್ಯ ಇವರ ಆಶ್ರಯದಲ್ಲಿ ಲೇಖಕಿ ಡಾಕ್ಟರ್ ಶುಭಶ್ರೀ ಪ್ರಸಾದ್ ಬರೆದಿರುವ ಅನುದಾನವು ಅಭಿಜ್ಞಾನ ಕಥಾ ಸಂಕಲನ ಬಿಡುಗಡೆ ಹಾಗೂ ಶ್ರೀ ನಿನಾದ ಕೃಷ್ಣನ ಹಾಡುಗಳ ಆಲ್ಬಂ ಲೋಕಾರ್ಪಣೆ ಸಮಾರಂಭ ಮಂಡ್ಯದ ಕರ್ನಾಟಕ ಸಂಘದ ಶಂಕರಗೌಡ ಸಭಾಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು. ಖ್ಯಾತ ಗಾಯಕರಾದ ಶಶಿಧರ್ ಕೋಟೆ ಅವರು ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರ ಶ್ರೀ ನಿನಾದ ಕೃಷ್ಣನ ಹಾಡುಗಳ ಆಲ್ಬಂ ಲೋಕಾರ್ಪಣೆ ಮಾಡಿದರು. ನಂತರ ಮಾತನಾಡಿದ ಅವರು, ಮಂಡ್ಯಕ್ಕೆ ಬಂದು ನನಗೆ ಸಂತೋಷವಾಗಿದೆ. ನಾನು ಶುಭಶ್ರೀ ಅವರ ಅಭಿಮಾನಿಯಾಗಿದ್ದೇನೆ. ಅವರು ನನಗೆ ಇತ್ತೀಚೆಗೆ ಪರಿಚಯವಾದರೂ ಸಹ ಬಹಳಷ್ಟು ವರ್ಷಗಳ ಬಾಂಧವ್ಯದ ಅನುಭವವಾಗಿದೆ. ಇವರು ಬಹುಮುಖ ಪ್ರತಿಭೆಯ ದೊಡ್ಡ ಸಾಧಕಿ ಅಂತ ಪ್ರಶಂಸಿಸಿದ್ರು. ಮಂಡ್ಯಕ್ಕೆ ಬಂದು ತುಂಬಾ ಸಂತೋಷ ಆಗಿದೆ, ಬಹಳ ಆನಂದ ಆಗಿದೆ. ಕರ್ನಾಟಕ ಸಂಘದ ಈ ಒಂದು ಸರಸ್ವತಿಯ ದಿವ್ಯ ಸನ್ನಿಧಿಯಲ್ಲಿ ನಾನಿದ್ದೀನಿ. ಇಂಥ ಪ್ರಾಜ್ಞ ಬಂಧುಗಳು ನೋಡಿ ನನಗೆ ಸಂತೋಷ ಆಯಿತು. ಒಂದೇ ಮಾತಲ್ಲಿ ಹೇಳೋದಾದ್ರೆ ನಾನು ಶುಭಶ್ರೀ ಅವರ ಅಭಿಮಾನಿ ಆಗಿಬಿಟ್ಟಿದ್ದೀನಿ. ಅವರು ಬಹಳ ಇತ್ತೀಚೆಗೆ ನನಗೆ ಪರಿಚಯ ಆಗಿತ್ತು. ಆದರೆ ಎಷ್ಟೋ ವರ್ಷಗಳ ಒಂದು ಬಾಂಧವ್ಯ ಇದೆ ಅನ್ನುವಂಥ ಒಂದು ಭಾವನೆ ನನಗೆ ಮೂಡಿತು. ಏನು ಅದ್ಭುತ ಪ್ರತಿಭೆ! ನಿಜವಾಗಿ ಹೇಳ್ತೀನಿ, ಒಂದು ಬಹುಮುಖ ಪ್ರತಿಭೆಯ ದೊಡ್ಡ ಸಾಧಕಿಯವರು ಅನ್ನೋದಕ್ಕೆ ಯಾವುದೇ ಸಂದೇಹ ಇಲ್ಲ. ಹಾಗೆ ಅವ್ರಿಗೆ ಹೇಳಿದ್ದೆ, ನಾನು ನಿಮ್ಮ ಅಭಿಮಾನಿ ಬಳಗದ ಆಜೀವ ಸದಸ್ಯತ್ವವನ್ನು ನಾನು ಪಡ್ಕೊಂಡಿದ್ದೀನಿ. ಒಳ್ಳೇದು ಮಾಡಲಿ. ಈ ಹಾಡುಗಳು ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ. ನನಗೆ ಇನ್ನೊಂದು ಖುಷಿ ಇರುತ್ತೆ, ಮುರಳಿ ನನ್ನ ಪುಟ್ಟ ತಮ್ಮ, ಅವರು ಅದ್ಭುತ ಪ್ರತಿಭೆ. ಅದೊಂದು ವಿಶೇಷ ಪ್ರತಿಭೆ. ಅವ್ರ ಬಗ್ಗೆ ಹೇಳಿಕೊಂಡು ಇಡೀ ದಿನ ಹೇಳ್ಬೋದು. ನನ್ನ ಮತ್ತು ಅವ್ರ ಬಾಂಧವ್ಯ ಒಂದು 25-30 ವರ್ಷಗಳ ಬಾಂಧವ್ಯ ಇದೆ ನನಗೆ. ನಾನು ದಕ್ಷಿಣ ಕನ್ನಡದಲ್ಲೇ ಬಂದವನು, ಬೆಂಗಳೂರಿಗೆ ಬಂದವನು 32 ವರ್ಷ ಆಯಿತು. ಈ ಹಸ್ ಡನ್ ಇಟ್ ಸೋ ಬ್ಯೂಟಿಫುಲಿ. ಯಾಕಂದ್ರೆ ಅವರಿಗೆ ಆ ಸಾಹಿತ್ಯವನ್ನು ಅನುಭವಿಸಿಕೊಂಡು ಅದಕ್ಕೆ ಸರಿಯಾಗಿ ರಾಗ ಸಂಯೋಜನೆ ಮಾಡಿ ಅದಕ್ಕೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಟು ಅವರು ಚೆನ್ನಾಗಿ ಹಾಡ್ತಾರೆ. ಉಳಿದ ಒಳ್ಳೆ ಗಾಯಕಿಯನ್ನು ಹಾಡಿಸಿದ್ದಾರೆ. ಎಕ್ಸಲೆಂಟ್ ಜಾಬ್ ಮುರಳಿ, ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದು ಮಾಡಲಿ. ನೀನು ಬಂಧುಗಳು ನೋಡಿದ್ರೆ ಏನಿರಲ್ಲ, ಎಲ್ಲ ಸಾಧಕರನ್ನು ನೋಡ್ತಾ ಇದ್ದೆ ನಾನು. ಮಂಜುಳಾ ಮೇಡಮ್ ಅನ್ನು ನೋಡಿ ಬಹಳ ಆನಂದ ಆಯಿತು. ನಂತರ ಸಾಹಿತಿಗಳಾದ ಮಂಜುಳಾ ಜಯಪ್ರಕಾಶ್ ಗೌಡ ಅವರು ಡಾಕ್ಟರ್ ಶುಭಶ್ರೀ ಪ್ರಸಾದ್ ಬರೆದಿರುವ ಅನುದಾನವು ಅಭಿಜ್ಞಾನ ಕಥಾ ಸಂಕಲನವನ್ನು ಬಿಡುಗಡೆಗೊಳಿಸಿದರು. ನಂತರ ಮಾತನಾಡಿದ ಅವರು, ಶುಭಶ್ರೀ ಪ್ರಸಾದ್ ಅವರನ್ನ ನಿರೂಪಕಿಯಾಗಿ ನೋಡಿದ್ದೆ, ಆದರೆ ಅವರ ಧ್ವನಿಯಲ್ಲಿ ರಾಮಾಯಣ ದರ್ಶನಂ ವಾಚನ ಕೇಳಿದಾಗ ಆಶ್ಚರ್ಯವಾಯಿತು. ಅವರು ಸ್ಫುಟವಾಗಿ ಕವಿಯ ಆಶಯಕ್ಕೆ ಭಂಗ ಬರದ ಹಾಗೆ ಹಾಡಿದ್ರು ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. 2 ವರ್ಷಗಳ ಹಿಂದೆ ಆಗಿದ್ದು, ಆದರೆ ಯಾಕೆ ನನಗೆ ಅವರು ಗಮನ ಸೆಳೆದ್ರು ಅಂತ ಹೇಳಿದ್ರೆ, ನಾನು ರಾಮಾಯಣ ದರ್ಶನಂ ಪ್ರಮುಖ ವಾಚನನ ಪ್ರತಿ ವರ್ಷ ಕುವೆಂಪು ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಕರ್ನಾಟಕ ಸಂಘದಲ್ಲಿ ವಾಚನ ಏರ್ಪಡಿಸ್ತಾರೆ. ಅದು ನನ್ನ ಆಸಕ್ತಿಯ ಕಾರ್ಯಕ್ರಮಗಳಲ್ಲಿ ಒಂದು. ಹಾಗಾಗಿ ದಿನಾನೂ ಬಂದು ಅದನ್ನು ಭಾಗವಹಿಸ್ತಾ ಇದ್ದೆ. ನೋಡಿದ್ರೆ ಒಂದು ದಿವಸ ಶುಭಶ್ರೀ ಅವರನ್ನ ಮುಂಚೆ ನೋಡಿದ್ದೆ, ನಿರೂಪಕಿಯಾಗಿ ನೋಡಿದ್ದೆ. ಆದರೆ ಅವರು ಹೆಚ್ಚು ಗಮನ ಸೆಳೆದಿದ್ರು, ಚೆನ್ನಾಗಿ ಮಾಡ್ತಾರೆ ಅಂತ ಅಷ್ಟೇ ನನ್ನ ಭಾವನೆ ಆಗಿತ್ತು. ಆದರೆ ರಾಮಾಯಣ ದರ್ಶನಂ ವಾಚನ ಅವರ ಧ್ವನಿಯಲ್ಲಿ ಕೇಳಿದಾಗ ನಿಜಕ್ಕೂ ನನಗೆ ಆಶ್ಚರ್ಯ ಆಯಿತು. ಎಷ್ಟು ಸ್ಫುಟವಾಗಿ ಮತ್ತು ಕವಿಯ ಆಶಯಕ್ಕೆ ಭಂಗ ಬರದ ಹಾಗೆ ಆ ಧ್ವನಿಯ ಏರಿಳಿತಗಳನ್ನು ಅಷ್ಟು ಚೆನ್ನಾಗಿ ಅವರು ಹಾಡಿದ್ರು. ಹಾಡು ಮುಗಿದ ಮೇಲೆ ನಾನು ಅವ್ರಿಗೆ ವಿಶ್ ಮಾಡಿದೆ, ತುಂಬ ಚೆನ್ನಾಗಿ ಹಾಡಿದ್ರಿ ಮೇಡಮ್, ಚೆನ್ನಾಗಿತ್ತು ವಾಚನ, ತುಂಬ ಅಭ್ಯಾಸನೂ ಮಾಡಿದ್ದೀರ, ರಾಗ ಸಂಯೋಜನೆಯೂ ಚೆನ್ನಾಗಿತ್ತು ಅಂತ ಸಂತೋಷಪಟ್ಟರು ಅವರು. ಆಮೇಲೆ ಹೋದ್ಮೇಲೆ ನೀವು ನನಗೆ ಚೆನ್ನಾಗಿ ಒಳ್ಳೆ ಮಾತು ಹೇಳಿದ್ರಿ ಅಂತ ಸಂತೋಷನೂ ಕೊಟ್ಟರು. ಸಮಾರಂಭದಲ್ಲಿ ಖ್ಯಾತ ಕೊಳಲು ವಾದಕರಾದ ಮುರಳೀಧರ್ ಉಡುಪಿ, ವಿಶ್ರಾಂತ ಪ್ರಾಂಶುಪಾಲರಾದ ಡಾಕ್ಟರ್ ಶಂಕರಗೌಡ, ಐಡಿಯಲ್ ಪಬ್ಲಿಕೇಶನ್ ಪ್ರಕಾಶರಾದಂತಹ ಶಿವಪ್ರಕಾಶ್ ಹಾಜರಿದ್ದರು.